ಹಲೋ ಸ್ನೇಹಿತೆ ಕನ್ನಡ ಚಾನಲ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಯಾವ ಮನೆನ ಫೈನಲ್ ಮಾಡಿದ್ವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಹೇಳಿದ್ದೆ ನಿಮಗೆ ನಾವು ಮನೆ ಖಾಲಿ ಮಾಡಬೇಕು ಅಂತ. ಅಂದರೆ ನಾವು ಬೇರೆ ಕಡೆ ಮನೆ ನೋಡ್ತಾ ಇದ್ದೀವಿ, ಮನೆ ಖಾಲಿ ಮಾಡಬೇಕು ಅಂತ. ಎಲ್ಲಿ ಖಾಲಿ ಮಾಡ್ತಾ ಇದ್ದೀವಿ, ಎಲ್ಲಿ ಮನೆ ನೋಡ್ತಾ ಇದ್ದೀವಿ ಅಂತ ತುಂಬ ಜನಕ್ಕೆ ಡೌಟ್ ಇತ್ತು. ಚಿಕ್ಕಮಂಗ್ಳೂರಲ್ಲಿ ಸೆಟ್ಲ್ ಆಗ್ತಾಯಿದ್ದೀರಾ, ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಿದ್ದೀರಾ ಏನು ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾವು ಚಿಕ್ಕಮಂಗ್ಳೂರಲ್ಲಿ ಸೆಟ್ಲ್ ಆಗ್ತಾಯಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಮನೆ ನೋಡ್ತಾ ಇರೋದು. ಚಿಕ್ಕಮಂಗ್ಳೂರಲ್ಲಿ ನಮಗೆ ಸ್ವಂತ ಮನೆ ಇದ್ದರೂ ಕೂಡ ಅಲ್ಲಿ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಬೇರೆ ಕಡೆ ಪ್ರಶಾಂತವಾಗಿರೋ ಏರಿಯಾದಲ್ಲಿ ಮನೆ ಮಾಡೋಣ. ತನಗೂ ಓದೋದಕ್ಕೆಲ್ಲ ಅನುಕೂಲ ಆಗುತ್ತೆ, ಅವಳಿಗೂ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಿರುತ್ತೆ. ಮಾರ್ಕೆಟ್ ರೋಡಲ್ಲಿ ನಮ್ಮ ಮನೆ ಇದೆ, ಸ್ವಂತ ಮನೆ. ಅಲ್ಲಿ ನಾವು ಹೋಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಯಾವಾಗಲೂ ವೆಹಿಕಲ್ ಸೌಂಡು, ಗಲಾಟೆಗಳು ಜಾಸ್ತಿ. ಹಂಗಾಗಿ ಅವಳಿಗೆ ಓದ್ಕೊಳ್ಳೋಕ್ಕೂ ಸ್ವಲ್ಪ ಎಲ್ಲ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ನಂಗೆ ಅಕ್ಕಪಕ್ಕ ಅಲ್ಲಿ ಸ್ವಲ್ಪ ಅಷ್ಟೊಂದು ಇಷ್ಟ ಇಲ್ಲ. ಇವಾಗ ತನೂ ಸ್ವಲ್ಪ ದೊಡ್ಡಳಿರೋದ್ರಿಂದ ಇಲ್ಲಿ ಸ್ವಲ್ಪ ಅವಳಿಗೆ ಫ್ರೀಯಾಗಿರೋ ವಾತಾವರಣದಲ್ಲಿ, ಒಳ್ಳೆ ವಾತಾವರಣದಲ್ಲಿ ಓದ್ಕೊಳ್ಳಿ, ಆರಾಮಾಗಿರಲಿ ಅಂತ ಅಂದ್ಕೊಂಡು ಇಲ್ಲಿ ಮನೆ ಮಾಡಿದ್ದೀವಿ. ಮನೆ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸುಮಾರು 3-4 ಮನೆ ನೋಡಿದ್ವಿ. ಅದರಲ್ಲಿ ಈ ಮನೆ ಸ್ವಲ್ಪ ನನಗೆ ಇಷ್ಟ ಆಯಿತು. ಈ ಮನೆಯಲ್ಲಿ ಸ್ವಲ್ಪ ಅಡುಗೆ ಮನೆ ದೊಡ್ಡದಾಗಿದೆ, 24 hour ವಾಟರು ಮತ್ತು ಎಲ್ಲ ಕಡೆ ಕಿಟಕಿ ಇದೆ. ಗಾಳಿ ಬೆಳಕಿಗಂತೂ ಕೊರತೆ ಇಲ್ಲ. ಇನ್ನು ಫಸ್ಟ್ ಫ್ಲೋರಲ್ಲಿ ಮುಂದುಗಡೆ ಎಲ್ಲ ಚೆನ್ನಾಗಿ ಜಾಗ ಇದೆ, ಟೆರೆಸ್ ಎಲ್ಲ. ಹಾಗೆ ಬೆಡ್ರೂಮ್ ಮಾತ್ರ ಸ್ವಲ್ಪ ಸಣ್ಣದಾಗಿದೆ. ಬೆಡ್ರೂಮಲ್ಲಿ ಒಂದು ಕಾಟು, ಒಂದು ಬೀರೋ ಇಟ್ಟರೆ ಕರೆಕ್ಟ್ ಆಗುತ್ತೆ. ಇನ್ನೇನಾದರೂ ಒಂದು ಟೇಬಲ್ ಇಟ್ಕೊಬೋದು. ನಮ್ಮ ಮನೇಲಿರೋ ಬಟ್ಟೆಗೆ ಒಂದು 2 ಬೇಕಿತ್ತು ಕಬೋರ್ಡು. ಬಟ್ ಇಲ್ಲಿ ಜಾಗ ಇಲ್ಲ. ಇವ್ರು ಕೂಡ ಕಬೋರ್ಡ್ ಮಾಡಿರಲಿಲ್ಲ. ಆದ್ರೂ ಇದೇ ಮನೆ ನನಗೆ ಸಾಕು ಅಂತ ಅನ್ನಿಸ್ತು. ಅಡ್ಜಸ್ಟ್ ಮಾಡಿಕೊಂಡು ಹೆಂಗೋ ಇರೋಣ ಒಂದು 2 ವರ್ಷ ಅಂತ ಅನ್ನಿಸ್ತು. ಯಾಕಂದರೆ ಸ್ವಲ್ಪ ರೆಂಟು ನನಗೆ ಕಡಿಮೆ ಇತ್ತು. ಬಸ್ ಸ್ಟಾಪ್ ಎಲ್ಲ ಪಕ್ಕದಲ್ಲೇ, ಬಸ್ ಸ್ಟಾಪು, ಎಲ್ಲದಕ್ಕೂ ಅನುಕೂಲ ಚೆನ್ನಾಗಿದೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಎಲ್ಲ ಒಂಥರ ಒಳ್ಳೊಳ್ಳೆ ಬಿಲ್ಡಿಂಗ್ಗಳಿದೆ. ಹಂಗಾಗಿ ಅಕ್ಕಪಕ್ಕನೂ ಕೂಡ ಎಲ್ಲ ಸೈಲೆಂಟ್ ಏರಿಯಾ. ತನಗೆ ಮೇನಾಗಿ ಓದ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಇನ್ನು ನಮ್ಮ ಅಮ್ಮನ ಮನೆಗೂ ಕೂಡ ಹತ್ತಿರವಾಗಿದೆ, ನಮ್ಮ ಅತ್ತೆ ಮನೆಗೂ ಹತ್ತಿರವಾಗಿ, ಎಲ್ಲ ಒಂಥರ ಎಲ್ಲ ಅನುಕೂಲ ಇರೋವಂಥ ಜಾಗ. ಹಂಗಾಗಿ ನನಗೆ ಈ ಮನೆ ತುಂಬ ಇಷ್ಟ ಆಯಿತು. ಇನ್ನು ಇದೆಲ್ಲ ನಮಗೆ ಸುತ್ತಮುತ್ತ ಎಲ್ಲ ಗೊತ್ತಿಲ್ಲದವ್ರು ಯಾರೂ ಇಲ್ಲ. ಇಲ್ಲೆಲ್ಲ ಇರೋರೆಲ್ಲ ನಮ್ಮೂರಿಂದ ಬಂದು ಸೆಟ್ಲಾಗಿರೋರೆ, ಎಲ್ಲ ಸುತ್ತಮುತ್ತ ಪರಿಚಯ ಇದ್ದವರೆ. ಹಂಗಾಗಿ ನನಗೆ ಒಂಥರ ಇದು ತುಂಬಾ ಇಷ್ಟ ಆಯಿತು ಜಾಗ. ಮನೆ ಕೂಡ ತುಂಬಾ ಇಷ್ಟ ಆಯಿತು. ದೇವ್ರ ಮನೆ ಕೂಡ ದೊಡ್ಡದಾಗಿದೆ. ಆಮೇಲೆ 24 hour ವಾಟ್ರು, ಗೀಝರು, ಸೋಲಾರು ಎಲ್ಲ ಫೆಸಿಲಿಟಿ ಇದೆ ಅಂತಂದರು. ಹಂಗಾಗಿ ಈ ಮನೆ ಇಷ್ಟ ಆಯಿತು. ಇದೆಲ್ಲ ನಾವು ಊರಿಗೆ ನನ್ನ ಹಸ್ಬೆಂಡ್ ಬಂದ್ರಲ್ಲ, ಆವತ್ತು ನಾವು ಈ ಮನೆನ ಫೈನಲ್ ಮಾಡ್ಕೊಂಡ್ವಿ. ಅದಾದಮೇಲೆ ಬೆಂಗಳೂರಿಗೆ ಬಂದಿದ್ದು ಹೋಗಿದ್ದೆಲ್ಲ ನಾನು ವೀಡಿಯೋಗಳನ್ನ ನಾನು ನಿಮಗೆ ಶೇರ್ ಮಾಡಿದ್ದೆ. ಮನೆಗೆ ಬಂದ ತಕ್ಷಣ ನಾನು ಫಸ್ಟ್ ಮಾಡಿದ ಕೆಲಸ ಏನಪ್ಪ ಅಂದರೆ, ಚಿಕ್ಕಮಂಗ್ಳೂರಿಂದ ಮನೆಗೆ ಬಂದ ತಕ್ಷಣ ಪ್ಯಾಕಿಂಗ್ ಕೆಲಸ ಶುರು ಮಾಡಿಬಿಡೋಣ ಅಂಥೇಳಿ, ಗ್ಲಾಸ್ ಐಟಮ್ಗಳು, ಪಾತ್ರೆಗಳು ಎಲ್ಲದನ್ನು ತೊಳೆದು ಪ್ಯಾಕ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಎಲ್ಲದನ್ನು ಆ ಕೆಲಸ ಮಾಡ್ತಾಯಿದ್ದೀನಿ. ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಆ ಮನೆ ಬಿಟ್ಟು ಬರೋದು ಸ್ವಲ್ಪ ಬೇಜಾರಿದೆ. ಬೆಂಗಳೂರು ಬಿಟ್ಟು ಬರೋದಕ್ಕೂ ಕೂಡ ಸ್ವಲ್ಪ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಲ್ಲೇ ಇರೋಕ್ಕಾಗಲ್ಲ. ಅಲ್ಲಿ ಸ್ವಲ್ಪ ಎಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ. ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಖರ್ಚು ವೆಚ್ಚ ಜಾಸ್ತಿ ಆಗುತ್ತೆ. ಈ ನಡುವೆ ನಮ್ಮ ಮನೆಯವ್ರಿಗೂ, ನನ್ನ ಹಸ್ಬೆಂಡಿಗೂ ಕೂಡ ಪಾಪ ಅವ್ರಿಗೂ ತುಂಬ ಕಷ್ಟಪಟ್ಟು ಗಾಡಿ ಓಡಿಸ್ಬೇಕು. ಆಗ್ತಾಯಿಲ್ಲ ಅಂದ್ರೂ ಗಾಡಿಗೆ ಹೋಗಲೇಬೇಕು. ಅಲ್ಲಿ ನಾವು ಇದ್ದಿದ್ದ ಮನೆ ಕೂಡ ರೆಂಟು 11,000. ನಮಗೆ ನಮಗೆಲ್ಲ ಖರ್ಚು ಎಲ್ಲ 25,000 ತನಕ ಖರ್ಚಾಗೋದು ಅಲ್ಲಿ. ಬಾಡಿಗೆಯಿಂದ ಹಿಡ್ದು ರೇಷನ್ ಅಂತೆ, ಅದಂತೆ ಇದಂತೆ ಅಂತ ಒಂದು 25,000, 20 ಬೇಕಿತ್ತು. ಹಂಗಾಗಿ ಸ್ವಲ್ಪ ನಮಗೂ ಕಷ್ಟ ಅನಿಸ್ತಾನೆ ಇರೋದು. ಏನೊಂದಕ್ಕೂ ದುಡ್ಡು ಕಾಸು ಉಳಿತಾ ಇರಲಿಲ್ಲ. ಊರಲ್ಲಾದರೆ ಸ್ವಲ್ಪ ಖರ್ಚು ಕಡಿಮೆ ಇರುತ್ತೆ, ದುಡಿಮೆ ಕೂಡ ಕಡಿಮೆ ಇರುತ್ತೆ. ಬಟ್ ಪ್ರಶಾಂತವಾಗಿರುತ್ತೆ ವಾತಾವರಣ. ಮತ್ತು ನನ್ನ ಹಸ್ಬೆಂಡ್ಗೂ ಇಲ್ಲಿ ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಎಷ್ಟಾದರೂ ದುಡೀಲಿ, ಹೆಂಗಾದರೂ ಜೀವನ ಆಗುತ್ತೆ ಅಂತ ಯೋಚನೆ ಮಾಡಿ ನಾನು ಇಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಅಕಸ್ಮಾತು ಆಗದಿದ್ದ ದಿವಸ ಇಲ್ಲಿ ಏನಾದರೂ ಸರಿಯಾಗದೇ ಇದ್ದರೆ ಸ್ವಲ್ಪ ದಿನ ಬೆಂಗಳೂರಲ್ಲಿ ಕಾರ್ ಓಡಿಸ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ತೀನಿ ಅಂತಂದರು. ಹಂಗಾಗಿ ಅವ್ರಿಗೂ ಭಾರ ಆಗೋದು ಬೇಡ. ಇಲ್ಲಾಂದರೆ ನಮಗೆ ಕಡಿಮೆ ಬಾಡಿಗೆ ಸ್ವಲ್ಪ. ಇಲ್ಲಿ ಬೆಂಗಳೂರಲ್ಲಷ್ಟೇ ಬಾಡಿಗೆ ಇದೆ, ಎಲ್ಲೇನು ಕಡಿಮೆ ಇದೆ ಅಂತಲ್ಲ, ಹೆಚ್ಚು ಕಮ್ಮಿ ಬೆಂಗಳೂರು ಅಷ್ಟೇ ಇದೆ. ಆದರೆ ಸ್ವಲ್ಪ ಅಲ್ಲಿಗೆ ಹೋಲಿಸಿದ್ರೆ ಇಲ್ಲಿ ಇವಾಗ ನಮಗೇನು ಮನೆ ಸಿಕ್ತು, ಇದು ನಮಗೆ ಕರೆಕ್ಟಾಗಿ ಇದೆ ಬಾಡಿಗೆ. ಹಂಗಾಗ್ಬಿಟ್ಟು ಇದು ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು ಕಾಲೇಜ್ ಮೇಯ್ನಾಗಿ ತುಂಬ ಚೆನ್ನಾಗಿದೆ, ತನುಗೆ ಕಾಲೇಜು. ಹಂಗಾಗಿ ನಂಗೆ ತುಂಬ ಇಷ್ಟ ಆಯಿತು. ಚಿಕ್ಕಮಂಗ್ಳೂರಲ್ಲಿ ಟಾಪ್ 1 ಕಾಲೇಜ್ ಅದು.
ಎಜುಕೇಷನ್ ತುಂಬ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ 2 ವರ್ಷ ಹಿಂದೆ ನಮ್ಮ ಅಕ್ಕನ ಮಗ ದೀಕ್ಷಿತ್ ಕೂಡ ಅಲ್ಲೇ ಓದಿ ಅವನು ಒಳ್ಳೆ ಸ್ಕೋರ್ ಮಾಡ್ದ. ಅವನು ಹೇಳಿದ ಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಅವನು ಹೇಳಿದ ರೀತಿ ಕಾಲೇಜ್ ಬಗ್ಗೆ ಎಲ್ಲ. ಅವನು ನಮ್ಮ ಅಕ್ಕನ ಮಗ ಅವನು MBBS ಸೀಟ್ ತೊಗೊಂಡ. ಹಂಗಾಗಿ ನನಗೆ ಈ ಕಾಲೇಜ್ ಮೇಲೆ ಮನಸ್ಸಾಯಿತು. ತುಂಬ ಚೆನ್ನಾಗಿ ಕೋಚಿಂಗ್ ಇದೆ, ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ದ. ಹಂಗಾಗಿ ಕಾಲೇಜಲ್ಲಿ ಹೋಗಿ ನಾವು ಮಾತಾಡಿದ ಮೇಲೆ ನಂಗೆ ಕಾಲೇಜ್ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಹಂಗಾಗಿ ಚಿಕ್ಕಮಂಗ್ಳೂರಲ್ಲೇ ಸೆಟ್ಲ್ ಆಗಿಬಿಡೋಣ ಅಂತ ಅನ್ನಿಸ್ತು. ಇನ್ನು ಅಮ್ಮನಿಗೂ ಏಜ್ ಆಯಿತು, ನಮ್ಮ ಅತ್ತೆಗೂ ಏಜ್ ಆಯಿತು. ಎಲ್ಲ ಅವ್ರನ್ನ ಹತ್ರದಲ್ಲಿದ್ದರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ನಾವು 2 ವರ್ಷ ಅಲ್ಲೇ ಬೆಂಗಳೂರಲ್ಲೇ ಕೂತ್ಕೊಂಡ್ರೆ ಮತ್ತೆ ಇನ್ನು ಅಲ್ಲಿ ಏನಾದರೂ ಅವಳಿಗೆ ಮುಂದೆ ಹೈಯರ್ ಸ್ಟಡಿ ಮಾಡಬೇಕಾದ್ರೆ ಇನ್ನು ಕಡೆ ಸಿಗುತ್ತೆ ಆ ಕಡೆಗೆ ಹೋಗಬೇಕಾಗುತ್ತೆ. ಅದ್ರ ಬದಲು ನಾವು ಇಲ್ಲೇ ಇರೋಣ. ಆಮೇಲೆ ಅವಳಿಗೆ ಹೈಯರ್ ಸ್ಟಡಿ ಮಾಡಬೇಕಾದ್ರೆ ಈ ಕಡೆ ಸಿಗುತ್ತೆ, ಆ ಕಡೆಗೆ ನಮ್ಮದು ಐಟಮ್ಸ್ ಎಲ್ಲ ನಮ್ಮ ಸ್ವಂತ ಮನೇಲಿ ಇಟ್ಟು ಆಮೇಲೆ ನಾವು ಹೋಗೋಣ. ಇಲ್ಲ ಹಾಸ್ಟೆಲಿಗೆ ಹಾಕೋದಾದರೆ ಹೆಂಗೆ ಆಗುತ್ತೆ ಹಂಗೆ ಮಾಡೋಣ ಅಂತ ಕರೆಕ್ಟಾಗಿ ಈ ಸತಿ ಪ್ಲ್ಯಾನ್ ಮಾಡಿಕೊಂಡು ಚಿಕ್ಕಮಂಗ್ಳೂರು ಕಡೆಗೆ ಅಂತ ಸೆಟ್ಲಾದು. ತುಂಬ ಜನಕ್ಕೆ ಯಾಕೆ ಚಿಕ್ಕಮಂಗ್ಳೂರು ಬೇಕಿತ್ತು, ಇನ್ನೊಂದು ಸ್ವಲ್ಪ ದಿವಸ ಅವಳದು ಎಜುಕೇಷನ್ ಮುಗಿಯೋ ತನಕ ಇರ್ಬೋದಿತ್ತಲ್ಲ ಅಂತ ನೀವು ಹೇಳ್ಬೋದು. ಬಟ್ ನನಗೆ ನಮ್ಮದೇ ಆದಂಥ ಸಮಸ್ಯೆಗಳಿರೋದ್ರಿಂದ ನನಗೆ ಅಲ್ಲಿ ಸ್ವಲ್ಪ ಬಾಡಿಗೆ ಎಲ್ಲ ಜಾಸ್ತಿ, ನಮ್ಮ ಮನೆಯವ್ರಿಗೂ ಕೂಡ ಆಗ್ತಾಯಿಲ್ಲ, ಹೆಲ್ತ್ ಅಪ್ಸೆಟ್ ಆಗ್ತಾಯಿದೆ ಅಂತ ಯೋಚನೆ ಮಾಡಿನೇ ಚಿಕ್ಕಮಂಗ್ಳೂರು ಕಡೆಗೆ ಬಂದ್ವಿ. ಅದಾದಮೇಲೆ ಮತ್ತೆ ನಾವು ಬೆಂಗಳೂರಿಗೆ ಬಂದು ಒಂದು 5-6 ದಿವಸ ಅಷ್ಟೇ ಇದ್ವಿ. ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಪ್ಯಾಕಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರಿಂದ. ಮತ್ತೆ ನಾವು ಚಿಕ್ಕಮಂಗ್ಳೂರು ಕಡೆ ಹೋಗ್ತಾಯಿದ್ದೀವಿ. ಚಿಕ್ಕಮಂಗ್ಳೂರು ಕಡೆಗೆ ಅಂದರೆ ಹಾಲು ಉಕ್ಸ್ಬೇಕಿತ್ತು ಮನೆಗೆ. ನಾವು ಕೇಳಿದ ಟೈಮಿಂಗ್ಸು, ಡೇಟು ಎಲ್ಲ ನಮಗೆ ಬಂದಿದ್ದು ಏಪ್ರಿಲ್ 30ನೇ ತಾರೀಕು. ಇದು ಏಪ್ರಿಲ್ 30ನೇ ತಾರೀಕಲ್ಲಿ ನಾವು ಮತ್ತೆ ಚಿಕ್ಕಮಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡು ತಾನು ಸ್ವಲ್ಪ ಗ್ಲಾಸ್ ಐಟಮ್ಗಳು ಮತ್ತು ಹಾಲು ಉಕ್ಸೋಕ್ಕೆ ಏನು ಬೇಕು, ಪೂಜೆ ಥಿಂಗ್ಸ್ ಎಲ್ಲ ಏನು ಬೇಕು ಅದನ್ನೆಲ್ಲ ತಗೊಂಡು ಸೀದಾ ನಾವು ಈಗ ಚಿಕ್ಕಮಂಗ್ಳೂರು ಕಡೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನು ಬೇರೆ ಬೇರೆ ಡೇಟ್ ಇತ್ತು. ನನಗೇನೋ ಈ ಏಪ್ರಿಲ್ 30ನೇ ತಾರೀಕು ಎಲ್ಲದಕ್ಕೂ ಕರೆಕ್ಟ್ ಆಗುತ್ತೆ ಅಂತ ಯೋಚನೆ ಆಯಿತು. ಹಂಗಾಗಿ ಏಪ್ರಿಲ್ 30ನೇ ತಾರೀಕಿಗೆ ಹೊರಟ್ವಿ. ಮನೆಯಿಂದ ಹೊರಟಾಗ ಸುಮಾರು 4:45 ಆಯಿತು. 4:45ಗೆ ಬೆಳಿಗ್ಗೆನೇ ಹೊರಟು. ಥರ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು. ಅಂದರೆ ಏಪ್ರಿಲ್ 29ಕ್ಕೆ ಹೊರಟಿದ್ದು ನಾವು, ಏಪ್ರಿಲ್ 30ಕ್ಕೆ ಹಾಲು ಉಕ್ಸೋದು ಅಂತ ಇತ್ತು. ಹಂಗಾಗಿ ಅಂದರೆ ಹೋಗಿ ನಮ್ಮ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತಲ್ವ, ಹಂಗಾಗಿ ಹಂಗೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಮಾತ್ರ ಬೆಳಗ್ಗೆ ಜರ್ನಿ ಅಂತೂ ಸಖತ್ತಾಗಿರುತ್ತೆ, ನೀವೇ ನೋಡ್ಬೋದು. ನನಗಂತೂ ತುಂಬ ಇಷ್ಟ ಬೆಳಗ್ಗೆನಾಗ ಜರ್ನಿ ಮಾಡೋದು ಅಂದರೆ. ಲಾಸ್ಟು ಒಂದು 4 ಡೇಸ್ ಬ್ಯಾಕು ನಾನು ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲಲ್ಲಿ ಒಂದು ವಿಡಿಯೋ ಶೇರ್ ಮಾಡಿದ್ದೆ. ತುಂಬ ಜನದ ಪ್ರಶ್ನೆ ಏನಪ್ಪ ಅಂದರೆ, ಕಾರ್ ಇದೆಯಾ, ಕಾರ್ ತೊಗೊಂಡಿದ್ದೀರಾ, ನಿಮ್ಮ ಹತ್ರ ಕಾರ್ ಇದೆಯಾ ಅಂತ ಕೇಳಿದರು. ನಮ್ಮ ಹತ್ರ ಕಾರ್ ಇದೆ ಅಂದರೆ ಏನಂದರೆ ಅದನ್ನು ಓಡಿಸ್ತಾ ಇರಲಿಲ್ಲ ನನ್ನ ಹಸ್ಬೆಂಡು, ಹಾಗೆಯೇ ನಿಲ್ಲಿಸ್ಬಿಟ್ಟಿದ್ರು. ವರ್ಷದಿಂದ ನಿಂತಿತ್ತು ನಿಜ ಹೇಳ್ಬೇಕಂದ್ರೆ. ಅದು ಸ್ವಲ್ಪ ರಿಪೇರಿ ಆಗಿಬಿಡ್ತು ಅಂತಂದರೆ ರಿಪೇರಿ ಆಗಿತ್ತು. ಒಬ್ರ ಹತ್ರ ಮೆಕ್ಯಾನಿಕ್ ಹತ್ರ ಕೊಟ್ಟು ರೆಡಿ ಮಾಡಿಸೋದಕ್ಕೆ ಕೊಟ್ಟರೆ ಒಂದು 30-35 ಸಾವಿರ ರೂಪಾಯಿ ಖರ್ಚು ಬಂತು. ಅವ್ರು ಏನೂ ಕೂಡ ರೆಡಿ ಮಾಡದೆ ಸುಮ್ಮನೆ ಮತ್ತೆ ಹಳೆ ಐಟಮ್ಮು ಏನೋ ಹಾಕ್ಬಿಟ್ಟು ಇನ್ನೂ ರಿಪೇರಿಯಾಗಿ ಅದು ಇತ್ತು. ಹಂಗಾಗಿ ಕಾರ್ನ ಮತ್ತೆ ಬೇರೆ ಮೆಕ್ಯಾನಿಕ್ ಹತ್ರ ಕೊಟ್ಟು ಮತ್ತೆ ರೆಡಿ ಮಾಡಿಸಿ ಓಡಿಸ್ಲೇ ಇಲ್ಲ ನನ್ನ ಹಸ್ಬೆಂಡ್. ಸುಮ್ಮನೆ ಹಂಗೆ ನಿಲ್ಲಿಸ್ಬಿಟ್ಟಿದ್ರು. ಸುಮಾರು ದಿನದಿಂದ ಕಾರ್ ಹಂಗೇ ನಿಂತಿತ್ತು, ವರ್ಷಾನುಗಟ್ಲೆಯಿಂದ ನಿಂತಿತ್ತು ನಿಜ ಹೇಳ್ಬೇಕಂದ್ರೆ. ಇನ್ನು ನಾವೂ ಎಲ್ಲೂ ಹೋಗಲಿಲ್ಲ ಹೊರಗಡೆ, ಒಂದು ಟೆಂಪಲ್ಗೋ ಇನ್ನೆಲ್ಗೋ ಒಂದೆಲ್ಲೂ ಕೂಡ ಹೋಗಲಿಲ್ಲ. ಹಂಗಾಗಿ ನಾನು ಕಾರ್ನ ಯಾವತ್ತೂ ವಿಡಿಯೋದಲ್ಲಿ ಶೇರ್ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ನಾವು ಶೃಂಗೇರಿ, ಧರ್ಮಸ್ಥಳ ಎಲ್ಲ ಹೋಗಿದ್ದು ಇದೇ ಕಾರಲ್ಲಿ, ಅದೇ ಕಾರು. ಸೊ ಆ ಕಾರ್ನ ಇವಾಗ ಊರಿಗೆ ಬಂದ್ವಲ್ಲ ಅಂಥೇಳಿ ಕಾರ್ನ ಎತ್ಕೊಂಡು ಊರಿಗೆ ಬಂದಿದ್ದಾಯ್ತು. ಇವಾಗೆಲ್ಲ ಕಂಪ್ಲೀಟಾಗಿ ರೆಡಿ ಆಯ್ತದೆ. ನನ್ನ ಹಸ್ಬೆಂಡು ಒಂದೊಂದು ದಿವಸ ನೈಟ್ ಟೈಮಲ್ಲೆಲ್ಲ ಹೋಗಿ ಈ ಗಾಡಿನ ಓಡಿಸಿದ್ದಾರೆ. ಇವಾಗೇನಾದರೂ ಮತ್ತೆ ಬೆಂಗಳೂರು ಕಡೆ ಹೋಗಿ ಸ್ವಲ್ಪ ದಿನ ದುಡ್ಕೊಂಬರ್ತೀನಿ ಅಂದರೆ ಇದೇ ಗಾಡಿ ಎತ್ಕೊಂಡೋಗಿ ಸ್ವಲ್ಪ ದಿನ ಡ್ಯೂಟಿ ಮಾಡಿಕೊಂಡು ಆಮೇಲೆ ಬರ್ತೀನಿ ಅಂತಂದರು. ನೋಡೋಣ, ಫಸ್ಟ್ ಇಲ್ಲೆಲ್ಲ ಸೆಟ್ಲಾಗಲಿ, ಚಿಕ್ಕಮಂಗ್ಳೂರ್ದೆಲ್ಲ ಸರಿಯಾಗಿ ವಾತಾವರಣ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ಪ್ಲ್ಯಾನ್ ಮಾಡೋದು ಅಂತ ಐತೆ. ನಮಗೆ ಚಿಕ್ಕಮಂಗ್ಳೂರಲ್ಲಿ ಬೇರೆ ನಮಗೆ ಪ್ಲ್ಯಾನ್ ಇದೆ. ಏನೋ ಒಂದು ಮಾಡಬೇಕು, ಒಂದು ಬೇರೆ ಬಿಸ್ನೆಸ್ ಅಂದರೆ ಡ್ರೈವಿಂಗ್ ಬಿಟ್ಬಿಟ್ಟು ಬೇರೆ ಒಂದು ಬಿಸ್ನೆಸ್ ಥರ ಶುರು ಮಾಡಬೇಕು ಅಂತ ಯೋಚನೆ ಇದೆ. ಮುಂದಿನ ವೀಡಿಯೋದಲ್ಲಿ ನಾನು ಅದನ್ನು ನಿಮಗೆ ಹೇಳ್ತೀನಿ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ. ಪ್ಲ್ಯಾನ್ ಅಂತೂ ಇದೆ, ಸ್ವಲ್ಪ ಅದಕ್ಕೆ 1 ತಿಂಗಳು 2 ತಿಂಗಳು ಆಗುತ್ತೆ. ಅದಾದಮೇಲೆ ನೋಡೋಣ, ಯೋಚನೆ ಮಾಡಿ ಆಗುತ್ತೋ ಏನು, ನಮಗೆ ಬೇಕಾದ ಬಿಸ್ನೆಸ್ ಮಾಡೋದಕ್ಕೆ ಸರಿಯಾದ ಪ್ಲೇಸು ಅದೆಲ್ಲ ಆಯಿತು ಅಂದರೆ ಖಂಡಿತ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ
ಇನ್ನು ಮನೆ ಏನಿದೆ ನಮ್ಮದು ಸ್ವಂತ ಮನೆ, ಅದು ಇನ್ನೊಂದು 6 ತಿಂಗಳಲ್ಲಿ ಒಬ್ಬರು ರೆಂಟಲ್ಲಿದ್ದಾರೆ, ಅವ್ರ ಹತ್ರ ಬಿಡಿಸ್ಬೇಕು ಅದನ್ನು. ಆ ಮನೇನ ಅವರು ಒಂದು 6 ತಿಂಗಳು ಇರ್ತಾರೆ. 6 ತಿಂಗಳು ಖಾಲಿ ಮಾಡಿದ ಮೇಲೆ ಮತ್ತೆ ಆ ಮನೆ ಚೂರು ಫ್ರಂಟಲ್ಲಿ ಗೋಡೆ ಎಲ್ಲ ತೆಗೆದು ಅದನ್ನು ಚೂರು ರೆಡಿ ಮಾಡಿ ಆಮೇಲೆ ನಮ್ಮದು ಏನು ಬಿಸ್ನೆಸ್ ಇದೆ ಅದನ್ನು ಏನು ಪ್ಲ್ಯಾನ್ ಮಾಡಿದ್ದೀವಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದಕ್ಕೆಲ್ಲ ಒಂದು 6 ತಿಂಗಳು ಒಳಗಡೆ ಅಷ್ಟೆಲ್ಲ ಆಗುತ್ತೆ. ಸದ್ಯದ ಪರಿಸ್ಥಿತಿಗೆ ಈಗ ಹೋಗಿ ಚಿಕ್ಕಮಂಗ್ಳೂರಲ್ಲಿ ಸೆಟ್ಲಾಗಿ ತನುನ ನೀಟಾಗಿ ಕಾಲೇಜಿಗೆ ಅಡ್ಮಿಷನ್ ಮಾಡಿ ಅವಳನ್ನ ಕರೆಕ್ಟಾಗಿ ಟೈಮಿಂಗ್ಸಿಗೆ ಕಾಲೇಜಿಗೆ ಕಳಿಸಿ ಅವಳದ್ದು ಏನಿದೆ ಎಜುಕೇಷನು ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡಬೇಕು. ಅದಾದಮೇಲೆ ಇನ್ನು ಹೆಂಗೋಗುತ್ತೆ ಲೈಫು ಆ ಥರ ನೋಡಿಕೊಂಡು ಡ್ರೈವಿಂಗ್ಗೆ ಕೆಲಸ ಕಂಟಿನ್ಯೂ ಮಾಡೋದಾ ಅಥವಾ ನಾವು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ ಬಿಸ್ನೆಸ್ನ ಶುರು ಮಾಡೋದಾ ಹೇಳ್ತೀನಿ. ಮುಂದೆ ಎಲ್ಲ ನೀವು ಕೂಡ ನಮ್ಮ ಜೊತೆ ಇರ್ತೀರ. ನಾನು ಎಲ್ಲ ವಿಷಯನೂ ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಕೂಡ ನಂಗೆ ತುಂಬಾ ಇಂಪಾರ್ಟೆಂಟು. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಿಮ್ಮಮ್ಮ ಒಬ್ಬರೇ ಇದ್ದಾರಲ್ಲ, ಅಲ್ಲೇ ಹೋಗಿ ಒಟ್ಟಿಗೆ ಇರ್ಬೋದಲ್ಲ ಅಂತ ನೀವು ಕೇಳ್ಬೋದು. ಸದ್ಯಕ್ಕೆ ನನಗೆ ಅಲ್ಲಿಗೆ ಹೋಗಿ ಸೆಟ್ಲಾಗೋ ಐಡಿಯಾ ಇಲ್ಲ. ಸ್ವಲ್ಪ ದೂರನೇ ಇರೋಣ ಅಂತಲೂ ಒಂಚೂರು ಎಲ್ಲ ಮುಗಿಸ್ಕೊಳ್ಳಿ ಎಜುಕೇಷನು, ಅದಾದಮೇಲೆ ಮುಂದೆ ನೋಡೋಣ. ಇನ್ನು ನಮ್ಮಮ್ಮ ಚೆನ್ನಾಗಿ ಗಟ್ಟಿಮುಟ್ಟಾಗಿದ್ದಾರೆ, ಇವಾಗ ಆರಾಮಾಗಿದ್ದಾರೆ ಒಬ್ಬರೇ. ನಾವು ಹೋಗಿ ಒಟ್ಟಿಗೆ ಇದ್ರೇ ಅವರಿಗೆ ಸ್ವಲ್ಪ ಹಿಂಸೆ ಆಗ್ಬೋದು. ಹಂಗಾಗಿ ಸದ್ಯಕ್ಕಂತೂ ಬೇಡ, ಮುಂದೆ ನೋಡೋಣ. ತನ್ನೋದು ಎಜುಕೇಷನ್ ಎಲ್ಲ ಮುಗೀಲಿ, ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮಮ್ಮನೂ ಇಲ್ಲೇ ಬಂದಿರಿ ಅಂತಲೇ ಅಂದರು, ಅಂದರೆ ನಿಮ್ಮನೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋದಾದ್ರೆ ಇಲ್ಲೇ ಬಂದಿರಿ ಅಂತಲೇ ಅಂದರು. ಸದ್ಯಕ್ಕೆ ನಾನೇ ಬೇಡ ಇವಾಗ ಅಂತ ಅಂದ್ಕೊಂಡೆ. ಹಾಗಾಗಿ ಅಮ್ಮನ ಮನೇಲಿ ಇರೋ ಐಡಿಯಾ ಇಲ್ಲ. ಈ ಕಡಿಮೆ ರೆಂಟಲ್ಲೇ ಸಿಕ್ಕಿದೆ, ಆರಾಮಾಗಿದೆ ವಾತಾವರಣ. ಅವಳಿಗೆ ಓದ್ಕೊಳಕ್ಕೆ ಮೇಯ್ನಾಗಿ ಆರಾಮಾಗಿ ಪ್ರಶಾಂತವಾಗಿರಬೇಕು ಅಂಥ ಜಾಗನೇ ಸಿಕ್ಕಿದೆ. ಸೊ ಹಂಗಾಗಿ ಅಲ್ಲೇ ಮನೆ ಮಾಡ್ಕೊಂಡಿದ್ದೀವಿ. ಇಷ್ಟು ರೆಂಟೆಲ್ಲ ಹೆಂಗೋ ಆರಾಮಾಗಿ ಕಟ್ಕೋಬೋದು. ಇನ್ನು ನಮ್ಮ ಮನೇನೂ ಅಲ್ಲಿ ರೆಂಟಿಗೆ ಬಿಟ್ಟು ಆ ರೆಂಟು ಈ ಕಡೆಗೆ ಸ್ವಲ್ಪ ಸೇರಿಸ್ಬಿಟ್ಟು ಆರಾಮಾಗಿ ನಾವು ಕಟ್ಕೋಬೋದು. ಈಗ ಚಿಕ್ಕಮಂಗ್ಳೂರು ಕೂಡ ರೀಚ್ ಆಯಿತು. ಇನ್ನು ಮಾರ್ಕೆಟ್ ರೋಡ್ ಕಡೆಯೂ ಕೂಡ ಹೊರಟ್ವಿ, ಮನೆಗೂ ಕೂಡ ತಲುಪಿದ್ವಿ. ಹಾಗೆ ಮಾರ್ಕೆಟ್ ರೋಡಿಗೆ ತಲುಪಿ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ತಿಂಡಿಯೆಲ್ಲ ಅಲ್ಲೇ ತಿನ್ಕೊಬಂದಿದ್ದರಿಂದ ಸ್ವಲ್ಪ ಹೊತ್ತು ಮಲ್ಕೊಂಡ್ವಿ. ಈ ಮಾರ್ಕೆಟ್ ರೋಡಲ್ಲಿ ಯಾವುದೋ ದೇವರು ಮೆರವಣಿಗೆ ಹೋಗ್ತಾಯಿತ್ತು. ಎಲ್ಲ ನೀರು ಹಾಕ್ಕೊಂಡು ಲೇಡೀಸಿಂದ ಹಿಡಿದ್ಬಿಟ್ಟು ಜೆಂಟ್ಸ್ ತನಕ ಡ್ಯಾನ್ಸ್ ಮಾಡ್ತಾಯಿದ್ರು. ನಾನಂತೂ ಫಸ್ಟ್ ಟೈಮ್ ಈ ಥರ ನೋಡಿದ್ದು. ನಿಂಗಿದು ಬೇಕಿತ್ತ ಮಗುವೆ? ಮಾತಾಡಿದ್ದೀರ ನನ್ನ ಬಗ್ಗೆ? ಯಾವಾಗ? ವಿಡಿಯೋದಲ್ಲಿ ನೋಡಿದೆ ನಾನು. ನಾನೇವಾಗ ಮಾತಾಡಿದೆ? ವಿಡಿಯೋ ಮಾಡಿದ್ನಾ? ಎಸ್, ಮಾತಾಡಿದ. ಅಲ್ಲ ನಿಮ್ಮಮ್ಮ ಈ ವಯಸ್ಸಿಗೆ ಈ ರೇಂಜಿಗೆ ಕರತೇನೆ ಅಂತಲ್ಲ. ನೀವು ಇದ್ದೀರ ವೇಸ್ಟ್.
ತಲೆಲ್ಲ ನೀರು ಬಂದ್ಬಿಡ್ತಾ. ಅಪ್ಪ ಏನ್ ಬೆಳ್ ಕಾಣ್ತಾ ಇದೆ ಅಥವಾ ನನ್ನ ಕಣ್ಣಿಗೆ ಹಂಗೆ ಕಾಣ್ತಾ ಇದೆ. ನಾನು ಅದೇನೋ ನನಗೆ ಗೊತ್ತಿದ್ದಿಲ್ಲ ದೇವ್ರು ಅಂತ, ಅದಕ್ಕೆ ಅಲ್ಲೇ ನಿಂತಿದ್ದೆ. ಬೆಳಗ್ಗೆ 10-10:30 ಅಷ್ಟೊತ್ತಿಗೆ ನಾವು ಬಂದಿದ್ದು ನಮ್ಮ ಅತ್ತೆ ಮನೆ ಹತ್ರ. 3:30 ತನಕ ಅಲ್ಲೇ ಮಲ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. 3:30ಗೆ ಅಮ್ಮನ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಮಳೆ ಶುರುವಾಗ್ಬಿಡ್ತು. ಇನ್ನು ಮನೆ ಹತ್ರ ಬೇರೆ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಹೋಗಬೇಕಿತ್ತು. ಹಂಗಾಗಿ ಟಯರ್ಡ್ ಬೇರೆ ಆಗಿತ್ತಲ್ವ ಅಂಥೇಳಿ ರೆಸ್ಟ್ ಮಾಡಿ ಹೊರಟ್ವಿ. ಜೋರು ಮಳೆ ಶುರುವಾಯಿತು. ಇವಾಗ ಮಳೆಯಲ್ಲೇ ಊರ ಕಡೆ ಹೊರಡ್ತಾ ಇದ್ದೀವಿ. ಆವಾಗಲೇ ದೇವ್ರು ಹೋಯ್ತಲ್ಲ ತನು, ಈ ಏರಿಯಾದೆ ಅನಿಸುತ್ತೆ. ಎಲ್ಲಿ ಊರಲ್ಲೇ ಇದ್ದೀರಾ? ಹಲೋ 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 ಡ್ಯಾನ್ಸ್ ಮಾಡ್ಕೊಂಡು ಸರಿಯಾಗಿ ನೋಡಿಲಿ. ನಾಡದೈತೆ ಮುತ್ತಿನಮ್ಮ ದೇವಿ ಅವರು. ಮನೆ ಹತ್ರ ಹೋಗಿ ಅಣ್ಣನಿಗೆ ಹೇಳೋಣ, ಹೇಳ್ಬಿಡು. ಇವತ್ತು ಬುಧವಾರ ಇತ್ತು, ನಾವು ಬಂದಿದ್ದ ದಿನ. ಬುಧವಾರ ದಿನ ಸಂತೆ ಬೇರೆ ಇತ್ತು. ಅಲ್ಲೇ ಸಂತೆ ಒಳಗಡೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಂದುಬಿಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ವಿ. ಮಳೆ ಜೋರಾಗಿದ್ದರಿಂದ ಹೋಗಲಿಲ್ಲ ಸಂತೆ ಒಳಗೆ. ನಮ್ಮೂರಲ್ಲಿ ಮಳೆ ಬಂದರೆ ಜೋರು ಮಳೆ, ಹೊಡೆದ ಹೋದರೆ ಸಿಕ್ಕಾಪಟ್ಟೆ ಬಿಸಿಲು. ಮಾಡರೇಟ್ ಕ್ಲೈಮೇಟ್, ಟೂ ಹಾಟ್ ಟೂ ಕೋಲ್ಡ್. ಹೌದು, ಕಾಣ್ತಾನೆ. ಹಾಗೆ ಮನೆ ಕ್ಲೀನಿಂಗ್ ಸಿಗಬೇಕಾಗಿದ್ದ ಐಟಮ್ಸ್ನ ತೊಗೋಬೇಕಿತ್ತು. ನಾವಿರೋ ಏರಿಯಾ ಹತ್ರನೇ ಈ ಒಂದು ಮೋರ್ ಬಜಾರ್ ಇದೆ, ಅದರೊಳಗಡೆ ಬಂದ್ವಿ. ಅದರೊಳಗೆ ಬಂದು ಸ್ವಲ್ಪ ಕ್ಲೀನಿಂಗಿಗೆ ಬೇಕಾಗಿದ್ದು ಹಾರ್ಪಿಕ್ಕು, ಲೈಝಲು, ಹಾಗೆಯೇ ಮಾಪು ಮತ್ತು ಈ ಬ್ರಷ್ಗಳು ಬರುತ್ತಲ್ಲ ಅದನ್ನೆಲ್ಲ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಆದ್ರೂ ಸದ್ಯಕ್ಕೆ ಈಗ ಮಳೆಯಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ತೊಗೊಳಕ್ಕಾಗಲ್ಲ ಅಂತ ಅಂದ್ಕೊಂಡು ಇಲ್ಲೇ ಬಂದು ತೊಗೊಳ್ತಾ ಇದ್ದೀವಿ. ತೊಗೊಂಬಿಟ್ಟು ಅದನ್ನೆಲ್ಲ ಕಾರಲ್ಲೇ ಇಟ್ಕೊಂಡು ಅದಾದಮೇಲೆ ಸೀದಾ ಅಮ್ಮನ ಮನೆಗೆ ಹೋದ್ವಿ. ಅಮ್ಮನ ಮನೆಗೆ ಬಂದು ಅದಾದಮೇಲೆ ಮತ್ತೆ ಇನ್ನು ಕ್ಲೀನ್ ಮಾಡೋಕ್ಕೆ ಹೋಗಬೇಕಿತ್ತು ಮನೆ ಹತ್ರ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆ ಹತ್ರ ಕ್ಲೀನ್ ಮಾಡೋದಕ್ಕೆ ಹೊರಟ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಸಿಂಪಲ್ ಲೈಫ್ ಕನ್ನಡ ಬ್ಲಾಗ್ ಚಾನಲಲ್ಲಿ ಆ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಮನೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ.